ನಮಸ್ಕಾರ ಗಾಯ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಟ್ಯಾಕ್ಟ್ರಿ ಮೇಲಿಂದ. ಹೊಲ್ದ ಹತ್ರ ಬಂದಿದ್ದೀನಿ. ಟೊಮೊಟೊ ಹಣ್ಣು ತಗೊಂಡೋಗ್ಬೇಕು, ದನಗಳಿಗೆ ಉಳ್ಕಾಗಿರೋವು. ಉಳ್ಕಾಗಿರೋವೆಲ್ಲ ಟೊಮೊಟೊ ಹಣ್ಣು ತಗೊಂಡೋಗ್ಬೇಕು ಗೈಸ್. ಇಷ್ಟೇ ಇರೋದು ಅನಿಸುತ್ತೆ. ಇಷ್ಟೇ ಇರೋದು. ಇಲ್ಲ ಅಲ್ಲೊಂದು 3 ಇದೆ, ಅಲ್ಲೊಂದು 4 ಇದ್ದಾವೆ, ಇಲ್ಲೊಂದು 5 ಇದ್ದಾವೆ. 6 ಇದ್ದಾವೆ ಗೈಸ್. 6 ಇದ್ದಾವೆ, ಇಲ್ಲೊಂದು 6 ಇದ್ದಾವೆ, ಅಲ್ಲೊಂದು 4 5 ಇದ್ದಾವೆ. ತಗೊಂಡೋಗ್ಬೇಕು. ಅಷ್ಟು ತಗೊಂಡೋಗೋಕ್ಕಾಗಲ್ಲ, ಇವೊಂದು 4 ತಗೊಂಡೋಗ್ಬೋದು ಅಷ್ಟೇ. 2 ಚೀಲ ಇಟ್ಕೊಂಡು, ಜಾಸ್ತಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟೇ ಗಾಯ್ಸ್. ಸೊ ನೋಡಿ ಬೆಳಗಿನ ವೇಕಪ್ ಹೆಂಗಿದೆ ಅಂತ. ನೇಚರ್ ನೋಡಿ ಗಾಯ್ಸ್, ಬೆಳಗ್ಗೆ ನೇಚರಲ್ಲಿ ಹೆಂಗಿದೆ ಅಂತ ಗಾಯ್ಸ್. ಎಲ್ಲ ಚೀಲಕ್ಕೆ ಹಾಕ್ಕೊಂಡು ತುಂಬ್ಕೊಂಡಿದ್ದೀನಿ. 5 ಚೀಲನೂ 5 ಕ್ರೇಟ್ನೂ 5 ಚೀಲ ತುಂಬ್ಕೊಂಡಿದ್ದೀನಿ. 6 ಕ್ರೇಟ್ ಅನಿಸುತ್ತೆ. 6 ಕ್ರೇಟು ಎಲ್ಲ ತುಂಬ್ಕೊಂಡಿದ್ದೀನಿ ಗಾಯ್ಸ್. ನೋಡಿ ಈಗ ಗಾಯ್ಸ್ ತುಂಬ್ಕೊಂಡಿದ್ದೀನಿ, ಎಲ್ಲ ತುಂಬ್ಕೊಂಡಾಯ್ತು. ಈಗ ದಾರ ಕಟ್ಕೋಬೇಕು. ದಾರ ಕಟ್ಕೊಂಡ್ಮೇಲೆ ಸಿಗ್ತೀನಿ ಗಾಯ್ಸ್. ದಾರ ಕಟ್ಟಬೇಕು. ಏನು ಮಾಡೋದು ಗೈಸ್? ದಾರ ಕಟ್ಟೋಣ ಬನ್ನಿ. ಓಕೆ ಗೈಸ್, ಎಲ್ಲ ಆಯಿತು ಗೈಸ್. ಎಲ್ಲ ತುಂಬ್ಕೊಂಡಾಯ್ತು. 4-5 ಚೀಲಕ್ಕೆ ಎಲ್ಲ ತುಂಬಾಯಿತು. ಈಗ ಹೋಗೋಣ ಬನ್ನಿ ಮನೆಗೆ. ಸೊ ಈಗ ಹೋಗ್ಬೇಕು. ಹೋಗೋಣ ಬನ್ನಿ ಮನೆಗೆ. ತುಂಬ್ಕೊಂಡಾಯ್ತು ಗೈಸ್. ಒಂದು 20 ನಿಮಿಷ, ಅರ್ಧ ಗಂಟೆ ಇಡಬೇಕಷ್ಟೆ ಅದು ತುಂಬ್ಕೊಳ್ಳೋದು ಪಟಪಟನ. ಸೊ ಈಗ ಹೋಗೋಣ ಬನ್ನಿ ಗಾಯ್ಸ್. ದನಗಳು ಹಿಡ್ಕೊಂಬಂದಾಯಿತು ಗಾಯ್ಸ್ ಮನೆಯಿಂದ. ಹೊಲ್ದ ಹತ್ರ ನೋಡಿ ಕಟ್ಟಾಕಿದ್ದೀನಿ. ಇವು ಹಂಗೆ ಇದ್ದಾವೆ. ಮೈ ತೊಳಿಬೇಕು ಗಾಯ್ಸ್. ಇವತ್ತು ಮೈ ತೊಳೆಯೋದು. ಇದೊಂದು ಹಸು ಮೈ ತೊಳಿಬೇಕು. ಅವೇ ಕೊಳೆ ಮಾಡ್ಕೊಳಲ್ಲ. ಸದ್ಯಕ್ಕೆ ಸಿಂಧಿ ಹಸುವನ್ನು ತೊಳಿಬೇಕು ಅಷ್ಟೇ. ನೋಡಿ ಅದೊಂದು ಕಟ್ಟಿದ್ದೀನಿ. ಇದೊಂದು ಹಸ ಮೈ ತೊಳೆದ್ರೆ ಸಾಕು. ಬಂದು ನೀರಿದೆ ತೊಡೋಣ ಡ್ರಮ್ಮಲ್ಲಿ. ಇದ್ರೆ ತೊಳೆಯೋಣ, ಇಲ್ಲಾಂದರೆ ಇಲ್ಲ ಅಷ್ಟೇ. ಡ್ರಮ್ ಇದಾವೆ ಗೈಸ್. ತೊಳೆಯೋಣ ಹಂಗಾರೆ. ಈಗ ತೊಳೆಯೋಣ ಬನ್ನಿ. ಇಟ್ಕೊಂಬಿಟ್ಟು ಇಟ್ಕೊಂಬರೋಣ ಬನ್ನಿ. ಹೊಸ ತೊಳೆಯೋಣ ಗಾಯ್ಸ್. ತೊಳಿತಾ ಇದ್ದೀನಿ ಗಾಯ್ಸ್. ನೋಡಿ ಇಲ್ಲಿ ತೊಳಿತಾ ಇದ್ದೀನಿ ನೋಡಿ. ಈ ಕಡೆ ತೊಳೆದಾಯ್ತು ಗೈಸ್ ಅರ್ಧ. ಇನ್ನೇನು ಆಯ್ತು ಅರ್ಧ. ಈಗ ಈ ಕಡೆ ಕೆಳಗಡೆ ತೊಳಿಬೇಕು. ಇಲ್ಲಿ ತೊಳಿಬೇಕು, ಈ ಕಡೆ ತೊಳಿಬೇಕು. ತೊಳಿತಾ ಇದ್ದೀನಿ ಗಾಯ್ಸ್. ನೋಡೋಣ, ಅದು ಆದರೆ ತೊಳಿತೀನಿ, ಇಲ್ಲಾಂದ್ರೆ ಇಲ್ಲ. ನಾಳೆ ತೊಳಿತೀನಿ ಇನ್ನೊಂದು ದಿವಸ. ಹೆಂಗಾಗುತ್ತೆ ನೋಡ್ಬೇಕು ಗಾಯ್ಸ್. ಎಷ್ಟು ತೊಳೆದೀನಿ, ಎಷ್ಟು ಉಜ್ಜಿ 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 ಈಗ ತೊಳಿಬೇಕು ಗಾಯ್ಸ್ ಅಷ್ಟು. ಉಜ್ಜನ್ ಬನ್ನಿ ಗಾಯ್ಸ್. ಹೊಸ ಮೈ ತೊಳೆದಾಯ್ತು ಗೈಸ್. ಹೊಸ ಮೈ ತೊಳೆದಾಯ್ತು. ಅದು ಕಟ್ಟಿದ್ದೀವಿ ನೋಡಿ. ಈಗ ಇದನ್ನು ಕಟ್ತಾಯಿದ್ದೀನಿ ಈ ಹೊಸ ನಮ್ಮ ಮೇವಿಗೆ. ಸೊ ನೋಡಿ ಮೈ ತೊಳೆದಾಯ್ತು, ಕಟ್ಟಿದ್ದೀನಿ. ಮೈ ತೊಳೆದಾಯ್ತು ಗೈಸ್ ಹಸಿಂದು. ಸೊ ಈ ಕರೆಂಟ್ಗೋಸ್ಕರ ವೆಯ್ಟಿಂಗ್. ಸ್ವಲ್ಪ ನೀರು ಬಿಟ್ಕೋಬೇಕು ಡ್ರಮ್ಮಿಗೆ. ಡ್ರಮ್ಮಿಗೆ ನೀರು ಬಿಡ್ಕೋಬೇಕು ಗೈಸ್.
ಸೊ ಇದನ್ನು ಕಟ್ಟಿ ಮೇಯ್ತಾ ಇದ್ದಾವೆ. ಎತ್ತುಗಳು ಆಮೇಲೆ ಕಟ್ತೀನಿ, ಈಗ ಕಟ್ಟಲ್ಲ, ಆಮೇಲೆ ಕಟ್ತೀನಿ ಎತ್ತುಗಳನ್ನ. ಬನ್ನಿ, ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆನ್ ಮಾಡೋಣ ಬನ್ನಿ, ಗೇಟ್ ಹೋಗ್ತಾ ಇದೆ. ಸುಮ್ಮನೆ ಆನ್ ಮಾಡೋಣ, ಅಲ್ಲಿ ಬಂದರೆ ಗೊತ್ತಾಗುತ್ತೆ, ಅದಕ್ಕೆ ಆನ್ ಮಾಡೋಣ ಬನ್ನಿ. ಬಂದರೆ ಗೊತ್ತಾಗುತ್ತೆ, ಬನ್ನಿ ಗೈಸ್. ಆ ಡ್ರಮ್ಮ ನೀರು ನೀರೆಲ್ಲ ಬಗ್ಸಿ ಹೊಸ ನೀರು ಕೊಡಬೇಕು. ಬನ್ನಿ, ಆನ್ ಮಾಡೋಣ. ಬಿಸಿಲು ಚೆನ್ನಾಗಿ ಹೊಡಿತಾ ಇದೆ, ಮಾತ್ರ ಮಳೆ ಮಾತ್ರ ಬರೋಂಗಿಲ್ಲ. ಏನು ಮಾಡೋದು, ಎಲ್ಲೆಲ್ಲ ಮಳೆ ಆಗುತ್ತೆ ಗೈಸ್. ಮತ್ತೆ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಹೆಂಗಾಗುತ್ತೋ ಅಂತ. ಸೀದಾ ಹಾಕೊಂಬನ್ನಿ. ಸೊ ಈಗ ಗೊತ್ತಾಗುತ್ತೆ ಗೈಸ್, ಕರೆಂಟ್ ಬಂದಮೇಲೆ. ಎತ್ತುಗಳು ಆಮೇಲೆ ಕಟ್ತೀನಿ, ಇಲ್ಲೇ ಇದೆ, ಆಮೇಲೆ ಕಟ್ತೀನಿ ನಾನು. ಸೊ ಈಗ ಕಟ್ಟಲ್ಲ ಗೈಸ್. ಕರೆಂಟ್ ಬಂದಿದೆಯಂತೆ, ಬಟ್ ಇದು ಆನ್ ಆಗಿದೆ. ನೋಡೋಣ ಬನ್ನಿ, ಬರತ್ರ ಹೋಗಿ ಏನಾಗಿದೆ ಅಂತ. ಕರೆಂಟ್ ಬಂದಿದೆಯಂತೆ, ಬಟ್ ಇಲ್ಲಿ ಆನ್ ಆಗಿಲ್ಲ ನಂಬರಲ್ಲಿ. ಸೊ ನೋಡೋಣ ಬನ್ನಿ ಏನಾಗೈತೆ ಅಂತ. ಹೋಗ್ತಾ ಇದ್ದೀನಿ ನೋಡೋಕ್ಕೆ, ಬರುತ್ತೆ. ರಾಗಿ ಮಳೆ ಇಲ್ಲ, ಎಷ್ಟು ಸಾಕು ಗೊತ್ತಾ ಗೈಸ್. ಮಳೆ ಇಲ್ಲ ಗೈಸ್ ರಾಗಿಗೆ. ಅಷ್ಟೊತ್ತಿಗೆ ರಾಗಿಗೆ ಮಳೆ ಏನಾರು ಬಂದಿದ್ದೆ ಮುಂಚೆಯಿಂದಲೇ, ಅಷ್ಟೊತ್ತಿಗೆ ಮೊಣಕಾಲುದ್ದ ಮೇಲೆ ಇರ್ತಾಯಿತ್ತು ರಾಗಿ, ಅಷ್ಟು ಉದ್ದ ಇರ್ತಾಯಿತ್ತು. ಏನೇನು ಮೊಣಕಾಲುದ್ದಕ್ಕೆ ಇವು ಬರೀ ತೆನೆ ಹೊಡಿತಾವೆ ಅಷ್ಟೆ. ಮಳೆ ಬಂದರೆ ಅದ್ರ ಮೇಲೆ ಇರೋದು ಇಷ್ಟೊತ್ತಿಗೆ. ನೋಡೋಣ ಬನ್ನಿ ಏನಾಯ್ತು ಅಂತ. ಯಾಕೋ ಒಂದು ಲೈನ್ ಬರ್ತಾ ಇಲ್ಲ ಗೈಸ್, ನೋಡೋಣ ಬನ್ನಿ ಏನಾಗಿದೆ ಅಂತ. ಸರಿ ಐತೆ ಇಲ್ಲಿ ಕೇಬಲ್ ವೈರ್ ಹೊತ್ತು, ಇಲ್ಲೂ ಸರಿ ಐತೆ. ಇನ್ನೇನೈತೆ ಅಂತ ಗೈಸ್, ಫೀಸ್ ಆಗೈತೆ ಗೈಸ್, ಫೀಸ್ ಹಾಕಬೇಕು ನೋಡಿ. ತೆಗೆದಿಟ್ಕೊಂಡಿದ್ದೀನಿ, ಹಾಕ್ಬೇಕು ಫೀಸು. ಹಾಕೋಣ ಬನ್ನಿ ಗೈಸ್. ಹಾಕಾಯ್ತು ಗೈಸ್, ಫೀಸ್ನ ಹಾಕಾಯ್ತು. ಸೊ ಈಗ ಹಾಕೋಣ ಬನ್ನಿ, ಏನಾಗುತ್ತೆ ನೋಡೋಣ ಗೈಸ್. ಆನ್ ಆಗ್ತಾಯಿಲ್ಲ ಗೈಸ್, ಮತ್ತು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ಆನ್ ಆಗ್ತಾಯಿಲ್ಲ. ತನಕ ಲೈನ್ ಸರಿ ಇರಲಿಲ್ಲ, ಈಗ ಲೈನ್ ಸರಿ ಐತೆ, ಈಗ ಆನ್ ಆಯ್ತು ನೋಡಿ. ಲೈನ್ ಸರಿ ಆಯಿತು, ಈಗ ಆನ್ ಐತೆ ಗೈಸ್. ಇನ್ನೊಂದು ಹತ್ರ ಕಸಗಳು ಕಟ್ಟೆ, ಈಗ ಅಲ್ಲಿದ್ವಲ್ಲ ಇನ್ನೊಂದು ಹತ್ರ ಕಟ್ಟಿದ್ದೀನಿ ಮೇಯಕ್ಕೆ ಗೈಸ್. ಕರೆಂಟ್ ಸರಿ ಆಯ್ತು, ನೀರು ಆನ್ ಮಾಡಿ ಡ್ರಮ್ ತುಂಬಿಸ್ತಾಯಿದ್ದೀನಿ ನೋಡಿ. ತುಂಬಿಸ್ತಾಯಿದ್ದೀನಿ ಡ್ರಮ್, ತುಂಬೈತೆ ಇಲ್ಲಿ, ತುಂಬೈತೆ ನೋಡಿ. ಗೈಸ್ ಗಾಡಿ ಹುಡ್ಕೊಂಡು ಆಯಿತು, ಹಿಂಗಡೆ ಬರ್ತಾವಲ್ಲ, ಹೋಗ್ತಾ ಇದ್ದೀನಿ ಮನೆಗೆ. ಗಾಡಿ ಹುಡ್ಕೊಂಡು ಆಯಿತು, ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬರ್ತಾವೆ ನೋಡಿ ಇಲ್ಲಿ. ಏಯ್ ಹಾಂ ಬರ್ತಾ ಇದ್ದಾವೆ. ಎಗ್ಗ ಎಲ್ಲ ಚೆನ್ನಾಗಿ ಮೇಯ್ತಾವೆ. ಅದನ್ನು ಬೆಳಗ್ಗೆ ಮೈ ತೊಳೆದು ನೋಡ್ತೀವಿ ಹೆಂಗೆ ಕಾಣ್ತಾಯಿತ್ತು. ಎರಡು ತೊಳೆದಿಲ್ಲ, ಇವು ತೊಳೆದಿಲ್ಲ, ತೊಳಿಬೇಕು ಯಾವತ್ತಾದರೂ. ಏಯ್ ಹಾಂ
ಯಾವ ಥರ ತೊಳಿಬೇಕು ಗೈಸ್ ಮತ್ತೊಂದು ಇಲ್ಲಾಂದ್ರೆ ತೊಳಿಬೇಕು ದೊಡ್ಡ ಇದೆ ತೊಳಿತೀವಿ ಒಂದು ದಿವಸ ಯಾವತ್ತಾಗ ಅವೆರಡು ತೊಳಿಬೇಕು. ಮತ್ತು ಕರಿ ಹುಲ್ಲು ತಗೊಂಡು ಹೋಗ್ತಾಯಿದ್ದೀನಿ ಗಾಯ್ಸ್, ಕರಿ ಹುಲ್ಲು ತಗೊಂಡು ಹೋಗ್ತಾಯಿದ್ದೀನಿ ಕರಿ ಮನೆಗೆ. ಹಾಂ ಹೇಯ್ ಗೈಸ್ ಇನ್ನೊಂದು ಹೊಲ್ದ ಹತ್ರ ಬಂದೆ ಗೈಸ್, ನೋಡಿ ಸನ್ಸೆಟ್ ಹೆಂಗಿದೆ. ಸನ್ಸೆಟ್ ಅವನಿಗೇನೋ ನಿಂಬೆಹಣ್ಣು ಬೇಕಂತ ಗೈಸ್ ಶಿವಾಜಿಗೆ, ಅದಕ್ಕೆ ನಿಂಬೆಹಣ್ಣು ಕೊಟ್ಬಾರ್ದು ಬಂದಿದ್ದೀನಿ. ಅವನು ಬರ್ತಾನೆ, ಬಂದಿದ್ದೀನಿ ಗೈಸ್. ಕಾಯಾರ ಅವು ಇಲ್ಲೇ ಬಿದ್ದಿವೆ ಗೈಸ್, ಕಾಯಿ ಇದ್ದಾವೆ. ಇಲ್ಲೇ ನೋಡಿ ಕಾಯಿ ಬಿದ್ದೈತಿ. ಎರಡು ಬಿದ್ದಾವೆ ಗೈಸ್, ಅಲ್ಲೊಂದು ಇಲ್ಲೊಂದು. ಎರಡು ಕಾಯಿ ಬಿದ್ದಾವೆ, ಕಾಯಿ. ಸೀಬೆಹಣ್ಣು ಬಿದ್ದಾವ ನೋಡೋಣ ಬನ್ನಿ ಗೈಸ್. ಇಲ್ಲವೇ ನೋಡಿ ಸೀಬೆಹಣ್ಣು ಗೈಸ್, ಸೀಬೆಹಣ್ಣು. ಬನ್ನಿ ಗೈಸ್ ನಿಂಬೆಹಣ್ಣು ನೋಡೋಣ. ನಿಂಬೆಹಣ್ಣು ಮೀನು ಅದಕ್ಕೆ ತಾನೇ ಬಂದಿರೋದು. ಹಾಂ ಇಲ್ಲೇ ಒಂದು ಕಾಯಿ ಬಿದ್ದೈತೆ, ಅಲ್ಲಿ ಕಾಣ್ತಾ ಇದೆಯಾ? ನಿಂಬೆಹಣ್ಣು ಇದ್ದಾವೆ ಗಾಯ್ಸ್, ಅವನು ಉದ್ದ ಸಿಗ್ತವೆ ಬಂದರೆ ಅಲ್ಲಿ ನಾವು ಕಾಯಿ ಅಡ್ಡಾಡ. ನಿಂಬೆಹಣ್ಣು ಕಾಯಿ ಗೈಸ್, ಕಾಯಿ. ಅಲ್ಲಿ ಬರ್ತಾವೆ ನೋಡಿ, ಕಾಣ್ತಾ ಇದೆಯಾ? ಬರ್ತಾವೆ. ಕಾಯಿ ಈಗ ಅದಾವೆ ಅಂತಿದೆ ಗೈಸ್. ಇಲ್ಲಿ ನಿಂಬೆಹಣ್ಣು ಆ ಮರದ ಹತ್ರ ಹೋಗಿ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಅಲ್ಲೊಂದು ಕಾಯಿ ಬಿದ್ದೈತೆ, ಬನ್ನಿ ತಗೋಬರೋಣ. ಅಲ್ಲೊಂದು ಕಾಯಿ ಗೈಸ್. ಅಲ್ಲೊಂದು ಕಾಯಿ, ಇಲ್ಲೊಂದು ಕಾಯಿ. ಒಂದು ಕಾಯಿಗೆ 50 ರೂಪಾಯಿ ಯಾರು ಕೊಡ್ತಾರೆ? ಇಲ್ಲೇ ಕಾಯಿ ಬಿದ್ದೈತಿ. ನಾಳೆ ಜಟ್ಟು ಹಾಕ್ಬೇಕು ಗೈಸ್. ನೇಪರ್ಗೆ ಒಣಗೋಗ್ತೈತಿ, ನೇಪರಿಗೆ ಜಟ್ಟು ಹಾಕಬೇಕು. ಜಟ್ಟು ಹಾಕ್ಬೇಕು ಗೈಸ್ ನಾಳೆ. ಇಲ್ಲಿದಪ್ಪ, ಈ ಗಿಡದಾಗ ಅದಾವ ನೋಡು. ಮತ್ತೆ ಇನ್ನೆಲ್ಲ ಕಾಯಿದಾಗ ಕೊಯ್ಕೊಳಕ್ಕೆ ಹೋಗ್ತಾವೆ ನೋಡಿ. ಅಲ್ಲ ಇದಾವೆ ನೋಡ. ಗೈಸ್ ನವಿಲು ಓಡ್ತಾವೆ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಾ ಇದೆಯಾ? ಓಡ್ತಾ ಇದ್ದಾವೆ ಆ ಕಡೆ ನೋಡಿ. ಹಿಂಗೆ ನವಿಲುಗಳು ಬರೋದು ಹೋಗೋದು ಹಿಂಗೆ ಮಾಡ್ಕೊಳ್ಳೋದು ಅಷ್ಟೇ. ರಾಗಿ ಹೊಳಿಗೆ ಹೋಗಿ ಮುಚ್ಚಿಕತ್ತವೆ ಕಾಣ್ದಂಗೆ. ಇದು ಕಾಯಕ್ಕೆ ಬರ್ಬೇಕು ಗೈಸ್ ಡೈಲಿ. ಈಗ ಸಂಜೆ ಬಂದಿದ್ದೀನಿ, ಆ್ಯಕ್ಚುಲಿ ಸನ್ಸೆಟ್ ಆಗ್ತಾಯಿದೆ. ಸಂಜೆ ಬಂದಿದ್ದೀನಿ, ಜಟ್ ಜೋಡಿಸಿ ಬರ್ಬೇಕಂತ, ಅಲ್ಲೆಲ್ಲ ಒಣಗಿದಂತೆ. ಸೊ ನೋಡೋಣ ಬನ್ನಿ.
ಜೆಟ್ ಜೋಡಿಸ್ಬಿಟ್ಟು ಹೋಗ್ಬೇಕಂತೆ. ಅದು ಆಗುತ್ತೆ ಜೋಡಿಸೋದು ಆಗ್ದೇ ಎರಡು ಪೈಪ್ ತೊಗೊಂಡಾಗ ಜೋಡಿಸ್ತಂದರೆ ಮುಗಿದೇ ಹೋಯ್ತು. ಪೈಪ್ನ ಎತ್ತಿಕ್ಕದ ಕಡೆ ಬಂದೈತೆ ನೋಡಿ, ಪೈಪ್ ಎತ್ತಿಕ್ಬಿಟ್ಟು ಆ ಕಡೆ ಜೋಡಿಸೋದು ಸರಿಯಾಗ. ಪೈಪ್ ತೆಗೆಯೋಣ ಗೈಸ್, ಪೈಪು ಲೈಟ್ ಮಾಡಿ ತೆಗೆಯೋಣ. ತೆಗೆದು ಆ ಕಡೆ ಜೋಡಿಸ್ಬೇಕೀಗ. ನೋಡಿ ಗಾಯ್ಸ್, ಇಲ್ಲೇ ಕೂತೈತೆ ನೋಡಲ್ಲಿ, ಒಡೋಗ್ತೈತೆ, ಇಲ್ಲೇ ಕೂತೈತೆ, ಇಲ್ಲೇ ನೋಡಿ ಒಡೋಯ್ತು. ಒಳಗೆ ಕೂತಿರ್ತವೆ ಗಾಯ್ಸ್, ಕಾಣೋದೇ ಇಲ್ಲ ನೋಡಿ, ಎಷ್ಟು ಗಾಬರಿ ಪಡಿಸ್ತೇವೆ. ಒಳಗೆ ಕೂತಿರ್ತವೆ, ಕಾಣೋದು. ಇಲ್ಲೇ ಕೂತಿತ್ತು ಗೈಸ್, ಅದು ಇನ್ನೆಲ್ಲೂ ಇರಲ್ಲ, ಇಲ್ಲೇ ಕೂತು ಹಿಂಗೆ ಒಡೋಯ್ತು. ಅವು ಭಾಳ ಸೆನ್ಸಿಟಿವ್ ಮಾತ್ರ, ಒಂದು ಚೂರು ಶಬ್ದ ಆದರೆ ಓಡ್ತವೆ ಹಂಗೆ ಕೈ ಸಿಗ್ದಂಗೆ. ಅದಕ್ಕೆ ದೂರದಿಂದ ಕ್ಯಾಪ್ಚರ್ ಮಾಡಬೇಕು, ಇಲ್ಲಾಂದರೆ ಕೈ ಸಿಗಲ್ಲ. ದೂರದಿಂದ ಕ್ಯಾಪ್ಚರ್ ಮಾಡಿದ್ರೆ ಸರಿ, ಕೈ ಸಿಗೋದಿಲ್ಲ ನೆಟ್ಟು ಮಾಡ. ರಾಗಿ ನೋಡಿ ಗಾಯ್ಸ್ ಹೆಂಗೆ ಕಾಣ್ತಿದೆ ರಾಗಿ. ಗೊಬ್ಬರ ಕೊಡೋತ್ತಿಗೆ ಕರ್ರಗೆ ಕಾಣ್ತೈತದೆ. ಯಾತಕ್ಕೆ ಹೆಂಗೆ ಕಡಿಮೆ ಅನ್ನ ಕೇಳ್ತೈತೆ, ಯಾರಿಗೆ ಕಮ್ಮಿ ಇದ್ದೀನಿ ನಾನು ಅಂತ. ಅಷ್ಟು ಚೆನ್ನಾಗೈತೆ ರಾಗಿ. ಅದೇ ಮೊಣಕಾಲದ್ದ ಒಂದು ತಲೆ ನನಗೆ. ಹುಲ್ಲು ಆಗ್ಬೇಕಾಯ್ತು ಮೇನ್, ಹುಲ್ಲು ಗಾಯ್ಸ್ ಆಗ್ಬೇಕು ಮಾತ್ರ. ಹುಲ್ಲಾಗಿಲ್ಲ ಅಂದರೆ ನಾವು ರಾಗಿ ಬೆಳೆದು ವೇಸ್ಟು. ಹುಲ್ಲಾಗಬೇಕು, ರಾಗಿ ಆಗಬೇಕು, ದಿಮ್ಮಿಗೆ ಮಾತ್ರ ವೇಯ್ನಾಗಬೇಕು ಮಾತ್ರ ರಾಗಿನ ಹುಲ್ಲು. ಹಂಗಾದ್ರೆ ಮಾತ್ರ ರೈತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದ್ರಿಂದ ನಾವೆಲ್ಲ ಇಷ್ಟ ಆಗೈತೆ, ಇಷ್ಟ ಆಯ್ತು, ಹಿಂಗಾಯ್ತೆ ಅಂತ. ಇಲ್ಲಾಂದ್ರೆ ಆಗಲ್ಲ ಗೈಸ್. ಈಗ ಇದನ್ನ ಹೇಳ್ಕೊಂಡು ಅಲ್ಲ, ಅದು ಒಳಗಡೆನೇ ಕೂತೈತೆ ಗೈಸ್, ಒಳಗಡೆನೇ ಕೂತೈತಲ್ಲ ಗೈಸ್. ಅದು ಕಾಣ್ದಂಗೆ ಮೊದಲು ಒಡಗೋಯ್ತು ನೋಡಿ, ಎಷ್ಟು ಗಾಬರಿ ಆಯಿತು ಗೊತ್ತಾ. ಒಡನೆ ಹೋಯ್ತದು. ಅಯ್ಯೋ ಕತೆ ನೋಡಿ, ಹಿಂಗೆ ಎಲ್ಲ ಪೂರ್ತಿ ಕೆರಿತದೆ ಗೈಸ್. ಹೆಂಗಟ್ಟನೆ ಪೂರ್ತಿ ಕೆರಕಾಕ್ಬಿಡ್ತದೆ. ಕುರು ಸಿಗಬಾರ್ದು, ಹೆಂಗಡ್ಲೆ ಕೈ ಬಿಟ್ಟಿದ್ದಾನೆ ಅಂತ ಆ ಥರ ಸಣ್ಣ ಸಿಟ್ಟಾಗ್ತಾಯಿದೆ. ಗೈಸ್ ಇಲ್ಲಿಗೊಂದು ಜೆಟ್ ಹಾಕ್ಬಿಟ್ರೆ ಸಾಕು. ಇಲ್ಲ ತೀರಾ ಹಿಂದಕ್ಕೆ ಹಾಕೋದು, ಇಷ್ಟು ಮುಂದಕ್ಕೆ ನೆಂದಿಲ್ಲ ಇಲ್ಲಿ. ಇಷ್ಟು ಮುಂದಕ್ಕೆ ನೆಂದಿಲ್ಲ, ಈ ಕಡೆ ಏಕೆ ಹಾಕ್ಬಿಡ್ಬೇಕು, ಹೊಲ್ತು ಅಂಕಲು ಹಾಕಬೇಕು ಜೆಟ್. ಆ ಕಡೆ ಏಕೆ, ಆ ಕಡೆ ಹೋಗ್ದಂಗೆ ಇನ್ನೂ ಅಟ್ಯಾಚ್ ಮಾಡ್ತೀನಿ ಎಲ್ಲಿ ತನಕ. ಗಾಯ್ಸ್ ಇನ್ನು ಹಿಂದಕ್ಕೆ ಬರ್ತದೆ, ಸೂಪರ್ ಆಯ್ತು ಅಲ್ಲಿ ನಮಗೆ. ಅಲ್ಲಿ ಬರ್ತದೆ, ಸೂಪರ್ ಆಯ್ತು ಆ ಕಡೆ ಇದಕ್ಕೆ ಹೊಡಿಯೋಕ್ಕೆ. ಸೊ ಈಗ ಬರ್ರಿ ಜಾಯಿಂಟ್ ಮಾಡೋಣ. ಆಮೇಲೆ ಅವು ಪೈಪೆಲ್ಲ ತೆಗೆದು ಬರಬೇಕು. ಪೈಪ್ ತೆಗೆದ್ಮೇಲೆ ಸಿಗ್ತೀನಿ ನಿಮಗೆ ಜಾಯಿಂಟ್ ಮಾಡಿದ್ಮೇಲೆ. ಗಾಯ್ಸ್ ಫೈನಲಿ ಜೆಟ್ ಜೋಡಿಸಿ ತೋರಿಸ್ತೀನಿ ಬನ್ನಿ. ನಾನು ಎಷ್ಟು ಕಾಲು ಎಷ್ಟು ತಗೊಂಡಿದ್ದೀನಿ. ಮೊಣಕಾಲದ ಬಂದುಬಿಟ್ಟಿದೆ ಗೈಸ್. ಅದು ನೋಡಿ ಪೂರ್ತಿ ಜೋಡಿಸಿದ್ದೀನಿ. ಅಲ್ಲಿಂದ ಒಂದೈತೆ. ಸನ್ಸೆಟ್ ಆಗೋಯ್ತು ಗೈಸ್. ಅಲ್ಲಿ ಟೈಮಿಂಗ್ 6 ಗಂಟೆ ಆಗ್ಬೋದು ಸಂಜೆ. ಇಲ್ಲಿಂದ ಜೋಡಿಸಿರೋದು ಗೈಸ್. ಎಂಡ್ ಕ್ಯಾಪ್ ಎಲ್ಲ ಹಾಕಿದ್ದೀನಿ.
ಇಲ್ಲಿ ಒಣಗಿತ್ತಲ್ಲ ಇಲ್ಲಿ ಹಾಕಿರೋದು. ಸೊ ಹಿಂಗೆ ಒಣಗಿತ್ತಂತೆ ಅದಕ್ಕೆ ಹಾಕಿದ್ದೀನಿ. ಸೊ ಈಗ ಎಂಡ್ ಕ್ಯಾಪ್ ಹೋಯ್ತು, ಬೆಂಡ್ ಹಾಕ್ಬೇಕು ಬನ್ನಿ ಗೈಸ್. ಅಲ್ಲಿ ಕೆಳಗಡೆ ಐತೆ ಹತ್ರ ಇಲ್ಲ ಐತೆ ನೋಡಿ ಗೈಸ್ ಬೆಂಡ್ ಹತ್ರ. ಬೆಂಡ್ ತಗೊಂಡು ಮೇಲ್ಗಡೆ ಬೆಂಡಿಗೆ ಹಾಕಬೇಕು. ಟೈಮ್ ಆಯ್ತಲ್ಲ ಐತೆ ನೋಡ್ರಿ, ಏನು ತಗೋಬೇಕು ಗೈಸ್. ಜೋಡ್ಸಾಯ್ತು ಗೈಸ್. ಈಗ ಮನೆಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಟೈಮ್ ಆಯ್ತಲ್ಲ, ನಮ್ಮದು ಚಾರ್ಜ್ ಖಾಲಿ ಆಯಿತು. ಸೊ ಮನೆಗೆ ಹೋಗ್ಬಿಟ್ಟು ಹೋಗ್ಬಿಡೋಣ ಬನ್ನಿ. ಸೊ ನಮ್ಮದು ಚಾರ್ಜ್ ಖಾಲಿ ಆಯ್ತದ ಬ್ಯಾಟ್ರಿದು. ಜೋಡ್ಸಾಯ್ತು, ಚಾರ್ಜ್ ಖಾಲಿ ಆಗ್ತಾಯಿದೆ. ಒಂದು 2% ಐತೆ, ಬನ್ನಿ ಹೋಗೋಣ ಬೇಗ ಪಟ್ಟ. ನನಗೆ ಆಯಾಗ ಗಾಳಿ ಬೀಸ್ತೈತೆ ಗೈಸ್. ಮತ್ತು ಚೆನ್ನಾಗಿ ಗಾಳಿ ಬೀಸುತ್ತೆ ಇಲ್ಲಿ. ಅದು ಹಾಸ್ಕೊಂಡು ಮಂಕೊಂಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ಬಟ್ ಹಂಗೆ ಮಂಕಣಂಗಿಲ್ಲ, ಮನೆಗೆ ಹೋಗ್ಬೇಕು ಅಲ್ವಾ. ನೇಚರ್ ಭಾಳ ಚೆನ್ನಾಗಿದೆ. ಮಂಕಣಪ್ಪ ಅಂದರೆ ಒಳ್ಳೆ ತಣ್ಣಗೆ ಗಾಳಿ ಬೀಸ್ತೈತೆ. ಸೊ ಹೋಗೋಣ ಬನ್ನಿ ಗೈಸ್. ಒಳ್ಳೆ ನೋಡಿ ನೇಚರ್ ಹೆಂಗಿದೆ ಅಂತ. ಯಾವಾಗ ಗಾಳಿ ಬೀಸ್ತಿದೆ ಆ ಕಡೆಯಿಂದ. ಸೊ ಇವತ್ತಿನ ಕತೆ ಇಷ್ಟು ಗಾಯ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆಯಿತು. ಸೊ ಈ ವ್ಲಾಗ್ ಈಗ ಹೆಂಗೆ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಕತೆ ಇಷ್ಟ ಆಗಿತ್ತು. ಸೊ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಅಷ್ಟೇ ಗೈಸ್. ಬಾಯ್.